ರಾಜ್ಯಾಧಿಕಾರವನ್ನು ಸ್ವೀಕರಿಸಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಮಹರ್ಷಿಗಳೇ, ನಮ್ಮಣ್ಣಂದಿರನ್ನೇ ಕಾಣುವುದೇ ನನ್ನ ಮುಖ್ಯ ಉದ್ದೇಶವಾಗಿರುವುದರಿಂದ ನಾವೆಲ್ಲರೂ ನಮ್ಮಣ್ಣನ ಹತ್ತಿರ ಹೋಗಿ ಬರುತ್ತೇವೆ. ಭರತ, ನಿನ್ನಿಷ್ಟದಂತೆ ಆಗಲಿ. ನೀವಿನ್ನು ಸಿಗುವಾಗಿ ಹೋಗಿ ಬಾ. ನಮ್ಮಣ್ಣನವರು ಪ್ರಯಾಣ ಮಾಡಿ ಬೇಡರ ಒಡೆಯನಾದ ಗುಹನಿಗೆ ಇಲ್ಲಿನ ಎಲ್ಲಾ ವಿಚಾರಗಳನ್ನು ತಿಳಿಸಿದ ಪ್ರಯುಕ್ತ ಆ ಗುಹನು ನನ್ನನ್ನು ನೋಡಿ ಸಂತೋಷದಿಂದ ನಮ್ಮಣ್ಣನವರು ಚಿತ್ರಕೂಟದಲ್ಲಿ ಇರುವರೆಂದು ತಿಳಿಸಿ ನನ್ನನ್ನು ಸಹ ಆತನ ದೋಣಿಯ ಸಹಾಯದಿಂದ ತಮಸಾ ನದಿಯನ್ನು ದಾಟಿಸಿದನು. ಈಗ ನಾನು ಅಲ್ಲಿಗೆ ಹೋಗಿ ಅಣ್ಣನಾದ ಶ್ರೀರಾಮಚಂದ್ರನ ದರ್ಶನ ಭಾಗ್ಯವನ್ನು ಪಡೆಯುವೆ. ಯೋಗ್ಯವಾದ ಒಂದು ಸ್ಥಳವನ್ನು ಹರಿಯುತ್ತಿರುವ ನದಿಯಿಂದಲೂ ಎತ್ತರವಾಗಿ ಪ್ರಜ್ವಲಿಸುತ್ತಿರುವ ಬೆಟ್ಟಗಳಿಂದಲೂ ಸುಂದರವಾಗಿ ಕಾಣುತ್ತಿರುವ ತರುಲತೆಗಳಿಂದಲೂ ಕೂಡಿರುವ ಈ ಸ್ಥಳದಲ್ಲಿ ಕೆಲ ಕಾಲ ವಾಸ ಮಾಡಿಕೊಂಡಿರೋಣ. ಲಕ್ಷ್ಮಣ, ಅಣ್ಣ, ಇದೇನು ಕಾಡಿನಲ್ಲಿ ಮೃಗಗಳು ಹೆದರಿ ಓಡಿ ಹೋಗಲು ಕಾರಣವೇನು? ಅದೇನೆಂಬುದನ್ನು ನೋಡು. ಅಣ್ಣ, ಪತಾಕೆಯನ್ನು ನೋಡಿದರೆ ಅದು ನಮ್ಮ ಸೈನ್ಯದಾಗೆ ತೋರುವುದು. ಅಣ್ಣ, ಭರತನು ತನ್ನ ತಾಯಿಯಿಂದ ಪ್ರೇರಿತನಾಗಿ ನಮ್ಮಗಳ ಮೇಲೆ ಯುದ್ಧಕ್ಕೆ ಬರುತ್ತೆ ತೋರುವುದು. ಲೋಕದಲ್ಲಿ ಅಣ್ಣ ತಮ್ಮಂದಿರ ಮಾತ್ಸರ್ಯವು ಹೇಗಿದೆ ಎಂದು ನೋಡಿದೆಯಾ? ಈ ಕ್ಷಣ ನಿನ್ನ ಅಪ್ಪಣೆ ಎಂದಾದರೆ ಆ ಅನಮನ ಶಿರಸ್ಸನ್ನು ಆಕಾಶಕ್ಕೆ ಹಾರಿಸುವೆನು.